ನಿಮ್ಮ ಅಣ್ಣನ ಮದುವೆ ಆಗಿದ್ಯಾ? ಹೌದು, ಅಕ್ಕನಿಗೆ? ಅಕ್ಕಂಗೂ ಕೂಡ ಆಗಿದೆ. ಈ ನಿಮ್ಮ ಅತ್ತಿಗೆ ಮನೆಯವರಾಗಿರ್ಬೋದು, ನಿಮ್ಮ ಅಕ್ಕನ ಗಂಡ, ನಿಮ್ಮ ಭಾವನ ಮನೆಯವರಾಗಿರ್ಬೋದು, ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ನಮ್ಮ ಅತ್ತಿಗೆ, ನಮ್ಮ ಅಕ್ಕನ ಸೊಸೆ, ಅವ್ರಿಗಂತೂ ನಾನು ತುಂಬಾ ಇಷ್ಟ. ನಿಮ್ಮ ಅಕ್ಕನ ಸೊಸೆ? ಸೊಸೆ ನನ್ ಕನ್ನಡ ಸ್ವಲ್ಪ. ನಮ್ಮ ಅಕ್ಕನ ಅತ್ತಿಗೆಗೆ, ಅತ್ತೆ 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 ಮದರ್ ಇನ್ ಲಾ. ಮದರ್ ಇನ್ ಲಾಗೆ ನಾನು ತುಂಬಾ ಇಷ್ಟ. ಯಾಕಂದ್ರೆ ಅವ್ರು ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಹಾಕಲ್ಲ. ಅವ್ರು ತುಂಬಾ ಮೆಚೂರ್ ಆಗಿದ್ದಾರೆ. ಅವ್ರಿಗೆ ನೀವು ಮದ್ವೆ ಆಗಿದ್ದೀರೋ ಆಗಿಲ್ಲೋ ಏನ್ ಮಾಡ್ತೀರ ಅದ್ರ ಬಗ್ಗೆ ಇಲ್ಲ. ಅವ್ರಿಗೆ ನಾನು ಸಿಕ್ಕಾಗ ಚೆನ್ನಾಗಿ ಮಾತಾಡ್ತೀನಿ, ಅವ್ರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ವ್ಯವಹಾರ ನೋಡಿ ಅವ್ರು ಖುಷಿ ಆಗ್ತಾರೆ. ಅವರು, ನಾನು ಕಾಂಪಿಟೇಷನ್ ಹೋಗಿದ್ದು ಕೂಡ ಅವ್ರಿಗೆ ಗೊತ್ತಿದೆ. ಅವರು ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡೋಕೆ ಕೂಡ ಎಷ್ಟು ಖುಷಿ ಆಯಿದ್ರು. ಅವ್ರು ನನ್ನ ಡಯಟ್ ಫಾಲೋ ಮಾಡೋದು ನೋಡಿ ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಮಗಂತೂ ಇದಿಲ್ಲದೆ, ಸಕ್ಕರೆ ಇಲ್ಲದೆ ತಿನ್ನೋಕ್ಕಾಗಲ್ಲ, ಅದು ಆಗಲ್ಲ. ಸೊ ಐ ಥಿಂಕ್ ಇದು ಜನರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬ ಸತಿ ಏನಾಗುತ್ತೆ ಅಂದರೆ, ಇವಾಗ ನನಗೂ ನಾನು ಕಮೌಟ್ ಮಾಡಿದಾಗ ಗೊತ್ತಿರಲಿಲ್ಲ ನನ್ನ ಪೇರೆಂಟ್ಸ್ ಇದೇ ಥರ ರಿಯಾಕ್ಟ್ ಮಾಡ್ತಾರೆ. ಇನ್ನೊಂದು ಹೇಗೆ ಅಂದರೆ, ತುಂಬ ಜನ ಒಳ್ಳೆಯವ್ರು ಇದ್ದಾರೆ. ಏನಾಗಿದೆ ಅಂದರೆ, ನಮಗೆ ಕೂಡ ಒಂಥರ ಹೆದರಿಕೆ ಇದೆ, ಇವರು ಬೇರೆಯವ್ರ ಥರ ಇದ್ದರೆ ಹೇಗೆ ಅಂತ. ಬಟ್ ಥ್ಯಾಂಕ್ಫುಲಿ ನಮ್ಮ ಅತ್ತಿಗೆ ಮನೆಯಲ್ಲೂ ಕೂಡ ಅವರ ಅತ್ತಿಗೆ ಇದ್ದಾರಲ್ಲ, ನಮ್ಮ ಅತ್ತಿಗೆ ಅಣ್ಣನ ಹೆಂಡತಿ, ಅವರೆಲ್ಲ ನನ್ನ ಕಾಂಪಿಟೇಷನ್ ಬಗ್ಗೆ ತುಂಬ ಖುಷಿ ಆಗ್ತಾರೆ. ನನ್ನ ಕಾಂಟೆಂಟ್ ಕೂಡ ನೋಡ್ತಾರೆ. ಸೊ ಐ ಥಿಂಕ್ ಇದರಲ್ಲಿ ಒಳ್ಳೆ ಜನ ಇದ್ದರೆ ಅವ್ರ ಎಜುಕೇಷನ್ ಲೆವೆಲ್ ಮ್ಯಾಟ್ರ್ ಆಗಲ್ಲ. ಅವರು ನಿಮ್ಮನ್ನ ನೋಡಿ ಖುಷಿ ಆಗ್ತಾರೆ, ನಿಮ್ಮ ಸಕ್ಸಸ್ ಕೂಡ ನೋಡಿ ಖುಷಿ ಆಗ್ತಾರೆ. ಐ ಥಿಂಕ್ ಈ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದರೆ, ಒಂದು ಪೇರೆಂಟ್ಸು ಯಾರು ಜನರ ಮೇಲೆ ತುಂಬ, ಜನ ಚೆನ್ನಾಗಂದ್ರೆ ಮನೇಲಿ ಖುಷಿ ಹೇಳ್ತಾರೆ, ಜನ ಏನಾದ್ರು ಅಂದ್ಬಿಟ್ರೆ ಅವ್ರ ಮಕ್ಕಳಿಂದ ಬೇಜಾರಾಗ್ತಾರೆ, ಅಂಥವ್ರು ಯಾವಾಗಲೂ ಬೇಜಾರಾಗೇ ಇರ್ತಾರೆ. ಸೊ ಮೋಸ್ಟ್ಲಿ ಅಂಥ ಕೇಸಸಲ್ಲೇ ಪ್ರಾಬ್ಲಮ್ ಆಗೋದು. ಓಕೆ, ಈಗ ಜಾಬ್ ಮಾಡ್ತಿರ್ಬೇಕಾದ್ರೆ ಆಫೀಸ್ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅಥವಾ ಏನಾದರೂ ತೊಂದರೆಗಳಾಗುತ್ತಾ ನಿಮಗೆ ಅಂತ? ಓಕೆ, ಇದರಲ್ಲಿ ಹೇಗಿದೆ ಅಂದರೆ, ನನಗೆ ಬೇಸಿಕ್ಲಿ ಆಗಿರಲಿಲ್ಲ, ಆಗ್ತಾ ಇಲ್ಲ. ಮತ್ತು ಬಟ್ ಇನ್ನೊಂದು ಏನಿದೆ ಅಂದರೆ, ಕಾರ್ಪೊರೇಟ್ಸಲ್ಲಿ ತುಂಬ LGBTQI ಬಗ್ಗೆ ಎಜುಕೇಷನ್ ಇದೆ. ನಿಮಗೆ ಸ್ಪೆಸಿಫಿಕಲಿ ಟ್ರೈನಿಂಗ್ ಕೂಡ ಆಗುತ್ತೆ. ನೀವು ಇನ್ಫೋಸಿಸ್, TCS, ಆಕ್ಸೆಂಚರ್ ಇವೆಲ್ಲ ಕಂಪ್ನೀಸಲ್ಲಿ ಹೋದಾಗ ನಿಮಗೆ LGBTQI ಬಗ್ಗೆ ಫಸ್ಟ್ ಟ್ರೈನಿಂಗ್ ಇರುತ್ತೆ. ಹಾಗೂ ಅವ್ರಿಗೆ ಅಪಮಾನದಿಂದ ಮಾತಾಡೋದು ಏನೋ ಇದು ಮಾಡಿದ್ರೆ ಅದ್ರ ಅಗೇನ್ಸ್ಟ್ ಆ್ಯಕ್ಷನ್ ಕೂಡ ತಗೊಳ್ತಾರೆ. ಸೊ ಆದ್ದರಿಂದ ಕಾರ್ಪೊರೇಟ್ಸಲ್ಲಿ ತುಂಬ ಲೆವೆಲ್ಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಯಾರಾದರೂ ಏನಾದರೂ ಹೇಳೋದು. ಯಾವ ಥರ ಅಂದರೆ, ಸ್ಪೆಸಿಫಿಕಲಿ ನೀವು ಕಂಪ್ಲೇಂಟ್ ಮಾಡಲ್ಲ, ಬಟ್ ಒಂಥರ ಏನೋ ನೋಡ್ಕೊಳ್ಳೋದು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡದೇ ಇರೋದು. ಬಟ್ ಅಂಥ ಜನ ದೂರ ಇದ್ದಷ್ಟು ಒಳ್ಳೇದು. ಅಷ್ಟೇ. ಈ ಕೆಲವೊಂದ್ಸಲ ಈ ಗೇಸ್ ಆಗಿರ್ಬೋದು, ಈ ಟ್ರಾನ್ಸ್ಜೆಂಡರ್ ಹುಚ್ಚರು, ಅದಕ್ಕೆ ಮಾನಸಿಕ ಒಂದು ಅವ್ರಿಗೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಿರ್ತಾರೆ. ಹೌದು, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಬರುತ್ತೆ, ಮೆಂಟಲಿ ಇಲ್, ಮೆಂಟಲಿ ಸಿಕ್. ಹೌದಪ್ಪ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ಮೆಂಟಲಿ ಸಿಕ್ ಅಂದರೆ ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ನಮ್ಮ ಚಾಟ್ GPT ಇದು CEO ಯಾರು, ಸ್ಯಾಮ್ ಆಲ್ಟ್ಮನ್, ಅವರು ಕೂಡ ಗೇ. ನೆಕ್ಸ್ಟ್ ಆ್ಯಪಲ್ CEO, ಎಲ್ಲರೂ ಯೂಸ್ ಮಾಡೋ ಐಫೋನ್, ಅದು ಕೂಡ ಗೇನೇ ಮಾಡಿರೋದು. ನಿಮಗೆ ಗೇ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಈ ಐಫೋನ್ ಯೂಸ್ ಮಾಡೋದು ಬಿಟ್ಬಿಡಿ. ಎಷ್ಟೋ ಸರ್ಜನ್ಸ್ ಆಗಲಿ, ಎಷ್ಟೋ ಡಾಕ್ಟರ್ಸ್ ಆಗಲಿ, ಇವತ್ತು ಪೊಲಿಟಿಷಿಯನ್ಸು, ಮೇನಕಾ ಗುರುಸ್ವಾಮಿ ಅಂತ ಲೆಸ್ಬಿಯನ್ ಲೇಡಿ ಹೂಸ್ ಆಲ್ಸೋ ಲಾಯರ್, ಅವರು ಇವಾಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ TMC ಇಂದ, ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ನೆಕ್ಸ್ಟ್ ಅನೀಶ್ ಗವಾಂಡೆ ಅಂತ ಇದ್ದಾರೆ, ಅವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್, ಅವರು ಕೂಡ ಗೇ ಇದ್ದಾರೆ. ಇವತ್ತು ಲಲಿತ್ ಅಶೋಕ್ ಹೋಟೆಲ್ಲು, ಅವರ ಮಗ ಕೇಶವ್ ಸುರಿ, ಅವರು ಕೂಡ ಗೇ ಇದ್ದಾರೆ. ಅವ್ರದ್ದು ಫೌಂಡೇಶನ್ ಕೂಡ ಇದೆ, ಕೇಶವ್ ಸುರಿ ಫೌಂಡೇಶನ್. ಅವರು ಎಲ್ಲ ಗೇಸ್, ಲೆಸ್ಬಿಯನ್ಸ್, ಟ್ರಾನ್ಸ್ಜೆಂಡರ್ಸ್ ಎಲ್ಲರಿಗೂ ಜಾಬ್ ಕೂಡ ಕೊಡ್ತಾರೆ. ಸೊ ಯಾ, ಇಫ್ ವಿ ಆರ್ ಮೆಂಟಲಿ ಇಲ್, ದೆನ್ ಯು ಹ್ಯಾವ್ ಟು ಸಿ ದ ವರ್ಲ್ಡ್ ಅರೌಂಡ್. ದ ಪ್ರೈಮ್ ಮಿನಿಸ್ಟರ್ ಆಫ್ ಡಚ್, ಹಿ ಈಸ್ ಆಲ್ಸೋ ಗೇ. ಸೊ ಇವಾಗ ಇಫ್ ಹಿ ಈಸ್ ಮೆಂಟಲಿ ಇಲ್, ದೆನ್ ಯು ಹ್ಯಾವ್ ಟು ರಿಯಲಿ ಥಿಂಕ್ ಹೂ ಇಸ್ ರಿಯಲಿ ಮೆಂಟಲಿ ಇಲ್. ನನಗೀಗ ಇಷ್ಟೆಲ್ಲ ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಕೊನೆಯದಾಗಿ ಏನಂತಂದ್ರೆ, ಒಂದು ಕ್ವಶನ್ ಕಾಡ್ತಾ ಇರುವಂಥದ್ದು ಏನಂತಂದ್ರೆ, ಸೆಕ್ಸ್ ಅಂತ ಹೋದಾಗ ಹುಡುಗರು ಅಥವಾ ಹುಡುಗಿರು ಲೆಸ್ಬಿಯನ್ಸ್ ಅಥವಾ ಗೇಸ್ ಮಾಡಿದಾಗ ಆ ಫೀಲ್ ಅನ್ನೋದು ಫುಲ್ಫಿಲ್ ಆಗುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಹುಡುಗಿ ಅನ್ನುವಂಥದ್ದು ಈಗ ಅದ್ರ ಗೊತ್ತಿರುವಂಥದ್ದು, ಅವರ ಪಾರ್ಟ್ಸೇ ಬೇರೆ ಇರುತ್ತೆ, ನಮ್ಮ ಪಾರ್ಟ್ಸೇ ಬೇರೆ ಇರುತ್ತೆ. ಅದರಲ್ಲಿ ಎರಡು ಮರ್ಜ್ ಆದಾಗ ಆ ಒಂದು ಬೇರೆ ತರ ಫೀಲ್ ಬರುತ್ತೆ. ಬಟ್ ಹುಡುಗ ಸೇಮ್ ಇರುತ್ತೆ, ಬಾಡಿ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು. ಹುಡುಗಿನೂ ಸೇಮ್ ಪಾರ್ಟ್ಸ್ ಇರುತ್ತೆ. ಬಟ್ ಅದೆಲ್ಲ ಅದು ಹೆಂಗ್ ಆಗುತ್ತೆ, ಫುಲ್ಫಿಲ್ ಆಗುತ್ತಾ ಫುಲ್ ಫ್ಲೆಡ್ಜ್ ಆಗಿ? ಸೊ ಡೆಫಿನೆಟ್ಲಿ ಪಾಯಿಂಟ್ ಅದು ಇರೋದಲ್ವಾ. ಇವಾಗ ಇಫ್ ಸಂಬಡಿ ಸೇಯಿಂಗ್ ಐ ಆಮ್ ಗೇ, ನನಗೆ ಹುಡುಗಿ ಮೇಲೆ ಆಸಕ್ತಿ ಇಲ್ಲ, ಅದರ ರೀಸನ್ ಏನಂದ್ರೆ ಅವ್ರಿಗೆ ಹುಡುಗನ ಜೊತೆಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೇಜರ್ ಪಾಯಿಂಟ್ ಏನಂದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಬಿಡ್ಲಿ, ವಾಟ್ ಈಸ್ ಇಂಪಾರ್ಟೆಂಟ್, ಇವಾಗ ನಾನು ಹೇಳ್ತಾ ಇದ್ದೀನಿ ನನಗೆ ಹುಡುಗ ಇಷ್ಟ ಅಂದ್ರೆ ಅದ್ರ ಬಗ್ಗೆ ನಿಮಗೆ ರೈಟ್ಸ್ ಇಲ್ಲ ಟು ಸಿ ಮಿ ಎನಿ ಡಿಫ್ರೆಂಟ್ಲಿ. Whether I feel satisfied, that my lookout, and definitely I feel satisfied, and that's why I choose who I am, and that's what I am, and that's what God has chosen me to be.
ಸೊ ಐ ಡೋಂಟ್ ಥಿಂಕ್ ಅದರಲ್ಲಿ ಏನೋ ಐ ಥಿಂಕ್ ನಿಮಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ನಮಗೂ ಆಗುತ್ತೆ. ಆ್ಯಂಡ್ there are different ways of making love. Some people can just kiss each other and for them that's what sex is. Some people can just cuddle each other and that's what sex is. So ಆ ಪ್ರಕ್ರಿಯೆಯಲ್ಲಿ ಹಂಗೆ ಇರುತ್ತಾ ಹಿಂಗಿರುತ್ತೆ ಅಂತ? ಸೊ ಪ್ರಕ್ರಿಯೆ ಎಲ್ಲ ಸೇಮೇ ಇರುತ್ತೆ. there is no difference. I mean there are different ways of loving each other and they find their own ways of love. ಹೆಂಗ್ ಸಾಧ್ಯ? ಯಾಕಂದ್ರೆ ಹುಡುಗಿ ಸೆಕ್ಸ್ ಮಾಡುವಂತ ಪ್ರಕ್ರಿಯೆನೇ ಬೇರೆ, ಹುಡುಗ ಸೆಕ್ಸ್ ಮಾಡುವಂತ ಪ್ರಕ್ರಿಯೆನೇ ಬೇರೆ ತರ ಇರುತ್ತಲ್ಲ, ಬೇರೆ ತರ ಇರುತ್ತಾ ಅಂತ? ಅಂದ್ರೆ ಸೆಕ್ಸ್ ಅಲ್ಲಿ ಒಂದೇ ವಿಷಯ ಇರಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪೆನಿಟ್ರೇಷನ್. ಸಿ ಹುಡುಗದಲ್ಲಿ ಪೆನಿಟ್ರೇಷನ್ ಆಗುತ್ತೆ, ದಟ್ಸ್ ಏನಲ್ ಸೆಕ್ಸ್ ಅಂಡ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಸೋಡೋಮಿ. ಸೊ ಹುಡುಗರಲ್ಲಿ ಸೆಕ್ಸ್ ಎಷ್ಟೋ ವರ್ಷದಿಂದ ಆಗ್ತದೆ, ಲೆಸ್ಬಿಯನ್ಸ್ ಅಲ್ಲಿ ಕೂಡ ಅದೇ ತರ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಯಾವ ಥರ ಸ್ಟ್ರೇಟ್ ಪೀಪಲ್ ಫೀಲ್ ಕಂಫರ್ಟಬಲ್ ಇನ್ ದ ಸೆಕ್ಸ್ ಆ್ಯಂಡ್ ಯು ಡೋಂಟ್ ಗೆಟ್ ಸ್ಯಾಟಿಸ್ಫೈಡ್ ವಿತ್ ಎವ್ರಿ ಪರ್ಸನ್, ರೈಟ್? ಈವನ್ ಆ ಸ್ಟ್ರೇಟ್ ಮ್ಯಾನ್ ಆ್ಯಂಡ್ ಸ್ಟ್ರೇಟ್ ವಿಮೆನ್ ಅವ್ರ ರಿಲೇಷನ್ಶಿಪ್ಪಲ್ಲಿದ್ದಾಗ ಎಲ್ಲ ಮದುವೆಯಲ್ಲೂ ಒಳ್ಳೆ ಸೆಕ್ಸ್, ಒಳ್ಳೆ ಸಂಪೂರ್ತಿ ಸೆಕ್ಷುವಲ್ ಡಿಸೈರ್ಸ್ ಆಗಲ್ಲ. ಸೊ ಅದೇ ಥರ ಎಲ್ಲರ ಜೊತೆ ಎಲ್ಲರಿಗೂ ಆಗಲ್ಲ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವ ಥರ ಕಂಫರ್ಟ್ ಫೀಲ್ ಮಾಡ್ತೀರಾ, ಅವ್ರ ಜೊತೆ ಯಾವ ಥರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಥರ. ಆ್ಯಂಡ್ ರಿಲೇಷನ್ಶಿಪ್ ಯಾವಾಗಲೂ ತುಂಬ ಫಿಸಿಕಲ್ ಅಷ್ಟೇ ಇರಲ್ಲ, ಅದು ಎಮೋಷ್ನಲ್ ಕೂಡ ಇರುತ್ತೆ. ಬಟ್ ಆ ಎಮೋಷನ್ ನಿಮಗೆ ಸ್ವಲ್ಪ ಫಿಸಿಕಲ್ ಅಟ್ರಾಕ್ಷನ್ ಜೊತೆಗೆ ಬರುತ್ತೆ. ಸೊ ಅದನ್ನ ಹೇಳೋಕೆ ಇಷ್ಟಪಡ್ತೀನಿ. ಎಸ್, ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ದಾವಣಗೆರೆಯವರು ಅಂತ ಗೊತ್ತಾಯ್ತು. ಹೌದು. ಸೊ ಈ ತರ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಯಾವ ರೀತಿ ತಗೊಳ್ತೀರಾ? ಬಿಕಾಸ್ ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೊಂಡಿದ್ರ ನಿಮ್ಮ ನಡಿಗೆ ಆಗಿರ್ಬೋದು, ನೀವು ಮಿಸ್ಟರ್ ಗೆ ಅಂತ ಹಾಕೊಂಡ್ರು ಕೂಡ ನೆಗೆಟಿವ್ ಕಮೆಂಟ್ಸ್, ನನ್ನ ಮಗ ಗೇ ನನ್ ಮಗ ಅಂತೆಲ್ಲಾನು ಕೂಡ ನೆಗೆಟಿವ್ ಬರುತ್ತೆ. ಓ ಇವನ ಹೆಣ್ಗ ಅಂತಾರೆ, ಇವನು ಹುಡುಗಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ನೀವ್ ಯಾವ ರೀತಿ ತಗೊಳ್ತೀರಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಮೆಂಟ್ಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಮ ಮಧ್ಯೆ ಏನೆಲ್ಲ ಡಿಸ್ಕಷನ್ ಆಗುತ್ತೆ ಅಂತ? ಓಕೆ, ಪರ್ಸನಲಿ ನನಗೆ ಏನು ಡಿಫ್ರೆನ್ಸೇ ಫೀಲ್ ಆಗಲ್ಲ. ಬಿಕಾಸ್ ದ ಫ್ಯಾಕ್ಟ್ ಈಸ್ ಐ ಹ್ಯಾವ್ ಗಾನ್ ಬಿಯಾಂಡ್ ಇಟ್. ನನಗೆ ಇವೆಲ್ಲ ಯಾರು ಏನು ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ನನ್ನ ಜೀವನ ಬದುಕ್ತಾ ಇಲ್ಲ. ನಾನು ನನ್ನ ಲೈಫಲ್ಲಿ ಚಾಯ್ಸ್ ಮಾಡ್ಕೊಂಡಿರೋದು ಬೇಸಿಸ್ ನನಗೆ ಯಾವ ಥರ ಫೀಲ್ ಆಗಿದೆ ಆ್ಯಂಡ್ ವಾಟ್ ಈಸ್ ಬೆಸ್ಟ್ ಫಾರ್ ಮೀ. So just because somebody would put a hate comment, I'll be like, go get a life. ನನಗೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಅಷ್ಟು ಮೈಂಡ್ ಹಾಕಲ್ಲ. ಬಟ್ ಅದು ಮೆಂಟಲಿ ತುಂಬ ಜನಕ್ಕೆ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಎಲ್ಲರಿಗೂ ಈ ಥರ ನನಗೆ ಯಾವ ಥರ ಸಪೋರ್ಟ್ ಸಿಸ್ಟಮ್ ಇದೆ, ಆ ಥರ ಸಪೋರ್ಟ್ ಸಿಸ್ಟಮ್ ಇರಲ್ಲ. ಅಂಥ ಸಿಚುವೇಶನಲ್ಲಿ ಹೇಟ್ ಕಾಮೆಂಟ್ಸ್ ಡಸ್ ಎಫೆಕ್ಟ್ ಅ ಲಾಟ್ ಆಫ್ ಪೀಪಲ್. ನಾನು ಜನರಿಗೆ ಕೊಡ್ತೀನಿ, ನಿಮ್ಮ ಲೈಫ್ ನೋಡ್ಕೊಳ್ಳಿ, ಬೇರೆಯವ್ರ ಲೈಫ್ ಬಗ್ಗೆ ಮಾತಾಡೋಕೆ ಹೋಗಬೇಡಿ. ನಿಮಗೇನು ಇಷ್ಟ ಇದೆ ಅದು ನೀವು ಮಾಡಿ, ಬೇರೆಯವ್ರಿಗೆ ಏನು ಇಷ್ಟ ಇದೆ ಅದು ಮಾಡೋಕ್ಕೆ ಬಿಡಿ. ಸೊ ಹೇಟರ್ಸ್ಗೆ ಒಂದೇ ಹೇಳೋದು, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಎಸ್, ಫೈನಲಿ ಕರ್ನಾಟಕದ ಸರ್ಕಾರಕ್ಕೆ ಮಿಸ್ಟರ್ ಗೆ ವರ್ಲ್ಡ್ ಇಂಡಿಯಾ ಆಗಿದ್ದೀರಾ. ಸೊ ಕರ್ನಾಟಕ ಸರ್ಕಾರಕ್ಕೆ ಏನಾದ್ರು ಬೇಡಿಕೆಗಳನ್ನ ಇಡ್ತೀರಾ ನಿಮ್ಮ ಒಂದು ಕಮ್ಯುನಿಟಿಗೆ? ಡೆಫಿನೆಟ್ಲಿ. ಇವತ್ತು ಮಹಾರಾಷ್ಟ್ರ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಸ್ಕೂಲ್ ಎಜುಕೇಷನ್ ಸಿಸ್ಟಮಲ್ಲಿ ಗೇಸ್ ಅಂದರೆ ಏನು, ಲೆಸ್ಬಿಯನ್ ಅಂದ್ರೇನು, ಆ ಫ್ಯಾಮಿಲಿ ಡೆಫಿನೇಷನಲ್ಲಿ 2 fathers 1 child, 2 mothers 1 child, ಅದ್ರ ಬಗ್ಗೆ ಅವೇರ್ನೆಸ್ ಎಜುಕೇಷನ್ ಇದೆ. ನಮ್ಮ ಕರ್ನಾಟಕ ಸಿಲೆಬಸ್ಸಲ್ಲಿ ಕೂಡ ಮಕ್ಕಳಲ್ಲಿ ಈ ಎಜುಕೇಷನ್ ಇರಬೇಕು. ಸೊ ದ್ಯಾಟ್ ಆಲ್ಸೋ ಟೀಚರ್ಸ್ ಕೂಡ ಯಾರು ಟ್ರಾನ್ಸ್ಜೆಂಡರ್ ಇರಲಿ, ಗೇಸ್ ಇರಲಿ, ಲೆಸ್ಬಿಯನ್ಸ್ ಇರಲಿ, ಆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಸ್ಕೂಲಲ್ಲಿ ಬುಲಿಂಗ್ ಆಗಬಾರ್ದು, ಹ್ಯಾರಾಸ್ಮೆಂಟ್ ಆಗಬಾರ್ದು. ಇವತ್ತು ಒಂದು ಕೇಸ್ ಇದೆ ಡೆಲ್ಲಿಯಲ್ಲಿ, RV ಅಂತ. ಆ ಹುಡುಗ ನೇಲ್ ಪಾಲಿಶ್ ಹಚ್ಕೊಂಡು ಹೋಗಿರೋದಕ್ಕೆ ಹುಡುಗರು ಅವನಿಗೆ ಬುಲಿ ಮಾಡೋದಕ್ಕೆ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕೇಸಸ್ ಇಂಡಿಯಾದಲ್ಲಿ ಮಕ್ಕಳು ಸೂಸೈಡ್ ಆಗೋದ್ರಲ್ಲಿ ಅವರ ಫೆಮಿನಿಟಿ, ಅವರು ಗೇ ಆಗಿರ್ಬೋದು ಅಂತ ವಿಷಯಕ್ಕೆ ಕಾಡಿಸೋದ್ರಿಂದ. ಆ್ಯಂಡ್ ನಾಟ್ ನೆಸೆಸರಿ, ಸ್ಟ್ರೇಟ್ ಹುಡುಗರು ಕೂಡ ಫೆಮಿನಿನ್ ಆಗಿರ್ತಾರೆ, ಅಂಥವರು ಕೂಡ ಸುಸೈಡ್ ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಮಕ್ಕಳಿಗೆ ನಾವು ಹೆಣ್ಣು ಮಕ್ಕಳ ಥರ ಇರೋ ಹುಡುಗರಿಗೆ, ಸ್ವಲ್ಪ ಫೀಲಿಂಗ್ಸ್ ಇರೋ ಹುಡುಗರಿಗೆ ಅವ್ರ ಬಗ್ಗೆ ತಮಾಷೆ ಮಾಡೋದು. ಸೊ ಗೌರ್ಮೆಂಟಿಂದ ಟೀಚರ್ಸ್ಗೆ ಕೂಡ ಎಜುಕೇಷನ್ ಇರಬೇಕು, LGBTQI ಬಗ್ಗೆ ಜಾಗೃತಿ ಇರಬೇಕು, ಮತ್ತು ಅವರು ಸ್ಕೂಲಲ್ಲಿ ಈ ಥರ ಹರಾಸ್ಮೆಂಟ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು. ಅದು ತುಂಬ ಮುಖ್ಯ. ಎಸ್, ಫೈನಲಿ ಸಾಕಷ್ಟು ಇದೆ ಮ್ಯಾರೇಜ್ ಈಕ್ವಾಲಿಟಿ ರೈಟ್ಸ್. ಸೊ ಇವಾಗ 2025 ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಕಷನ್ ಆಯಿತು. ಅದರಲ್ಲಿ ಈ ವಿಷಯ ಬಂತು, ಜಡ್ಜಸ್ ತುಂಬಾ ಫೇವರಲ್ ಇದ್ರು. ಫೈನಲಿ ಅವರು ಡಿಸಿಷನ್ ಪಾರ್ಲಿಮೆಂಟಿಗೆ ಬಿಟ್ಟರು. ಯಾಕಂದ್ರೆ ಅವರಿಗೆ ಅನಿಸ್ತು ನಮ್ಮ ಸೊಸೈಟಿ ಇನ್ನೂ ಇದಕ್ಕೆ ರೆಡಿ ಇಲ್ಲ ಅಂತ. ಸೊ ಅದರಲ್ಲಿ ಕರ್ನಾಟಕ ಗೌರ್ಮೆಂಟ್ಗೆ ಕೋರಿಕೆ, ಎಜುಕೇಷನ್, ಸೋಷಿಯಲ್ ಮೀಡಿಯಾ ಆಗಿರಲಿ, ಇದ್ರ ಬಗ್ಗೆ ಫಂಡಿಂಗ್ಸ್ ಇನ್ಕ್ರೀಸ್ ಮಾಡಿ, ಇದ್ರ ಬಗ್ಗೆ ಜಾಗೃತಿ ಮಾಡಿ. ಇದರಿಂದ ಕರ್ನಾಟಕದಲ್ಲಿರೋ 1.40 crore ಪೀಪಲ್ ವಿಲ್ ಹ್ಯಾವ್ ಬೆಟರ್ ಲೈಫ್ ಆ್ಯಂಡ್ ಬೆಟರ್ ಮ್ಯಾರೇಜ್.
ಇವಾಗ ಹೇಳಿದ ಪ್ರಕಾರ 70 lakh people who belong to LGBTQIA, they will marry somebody else. So this 1.40 crore people are today living in bad marriages, and bad marriages brings bad impact on the children and surrounding social system ಹಾಳಾಗುತ್ತೆ. ಇದ್ರ ಬಗ್ಗೆ ಜಾಗೃತಿ ಇರಲಿ. ಪ್ರೀತಿ ಮಾಡೋರು ಪ್ರೀತಿ ಮಾಡಿ ತಮಗೆ ಯಾರು ಇಷ್ಟ ಅದ್ರ ಜೊತೆ ಮದುವೆ ಆಗಲಿ. ಅದು ಅಲ್ಲದೆ ಸಮಾಜಕ್ಕಾಗಿ ಬೇರೆಯವ್ರ ಜೊತೆ ಮದುವೆ ಆಗಿ ತಮ್ಮ ಜೀವನ ಅವ್ರ ಜೀವನ. ಆ್ಯಂಡ್ ನಾನು ಮಾತಾಡ್ತಿರೋದು 1.40 crore ಜನರ ಬಗ್ಗೆ. ಸೊ ಇಟ್ಸ್ ಅ ಬಿಗ್ ನಂಬರ್. ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಫಾರ್ ಹ್ಯಾಪಿ ಲೈಫ್ಸ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೆಯೇ ನಮ್ಮ ಜನತೆ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ನಿಮ್ಮ ಒಂದು ಕಮ್ಯುನಿಟಿನ ಯಾವ ರೀತಿ ತಗೊಳ್ತಾ ಇದೆ, ಯಾವ ರೀತಿ ನೋಡ್ತಿದ್ದಾರೆ, ಯಾವ ರೀತಿ ಚೇಂಜಸ್ ಅನ್ನ ಕಾಣ್ತಿದ್ದಾರೆ ಅನ್ನುವಂತಹ ವಿಚಾರಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂತಹ ಒಂದಷ್ಟು ಬೇಡಿಕೆಗಳನ್ನ, ಹಾಗೆ ನಿಮ್ಮ ಕಮ್ಯುನಿಟಿಯಲ್ಲಿ ಏನೆಲ್ಲ ಪಾಲಿಸೀಸ್ ಇರುತ್ತೆ, ಹಾಗೆ ನೀವು ಮಿಸ್ಟರ್ ವರ್ಲ್ಡ್ಗೆ ಇಂಡಿಯಾ ಆಗಿದ್ದು ಆಗಿರ್ಬೋದು, ಎಲ್ಲ ಥರದ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ನಿಮಗೂ ಕೂಡ ತುಂಬಾ ಥ್ಯಾಂಕ್ ಯು. ನೀವು ನಿಮ್ಮ ಆಡಿಯನ್ಸ್ನ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಮಾತಾಡಿ ನನ್ನ ಎಕ್ಸ್ಪೀರಿಯನ್ಸಿಂದ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪಾಸ್ ಆಗೋದಕ್ಕೆ ನೀವು ಯೋಚನೆ ಮಾಡಿ ನನಗೆ ಇನ್ವೈಟ್ ಮಾಡಿದ್ದಕ್ಕೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನಸೆಲ್ಲಾನು ಕೂಡ ನನಸಾಗಲಿ. ನಿಮ್ಮ ಏನೆಲ್ಲ ಬೇಡಿಕೆಗಳು ಇಟ್ಟಿದ್ದೀರೋ ಅದೆಲ್ಲಾನು ಕೂಡ ಆದಷ್ಟು ಬೇಗ ಈಡೇರಿಕೆ ಆಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಸ್, ಆ್ಯಂಡ್ ನನ್ನ ಬೇಡಿಕೆ ಆದಾಗ ಇಡೀ ಕರ್ನಾಟಕ ಇರಲಿ, ಹೋಲ್ ಇಂಡಿಯಾಸ್ ಹ್ಯಾಪಿನೆಸ್ ವುಡ್ ಕಮ್ ಥ್ರೂ ಇಟ್. ಸೊ ಎಸ್, ಗೌರ್ಮೆಂಟ್ ಶುಡ್ ಟೇಕ್ ಆ್ಯಕ್ಷನ್ ಆನ್ ಇಟ್. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ದೇವರು ಮಾಡಿರುವಂತಹ ಒಂದು ಪಾತ್ರಧಾರಿಗಳಷ್ಟೇ ನಾವು. ಸೂತ್ರಧಾರಿ ದೇವರಾಗಿರ್ತಾರೆ. ಸೊ ಯಾವ ಟೈಮ್ಗೆ ಏನೇನು ಆಗುತ್ತೆ, ನಾವು ಮನುಷ್ಯರಾಗಿ ಹುಡ್ತೀವಿ, ಸ್ಟ್ರೈಟ್ ಇರ್ತೀವ, ಗೇಸ್ ಆಗ್ತೀವ, ಲೆಸ್ಬಿಯನ್ಸ್ ಆಗ್ತೀವ, ಅಥವಾ ಟ್ರಾನ್ಸ್ಜೆಂಡರ್ ಆಗ್ತೀವ, ಅಥವಾ ಮತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಈಗಿನ ಫುಡ್ ಆಗಿರ್ಬೋದು, ಅಥವಾ ಈಗಿನ ಒಂದು ಜನ್ರೇಷನಲ್ಲಿ ನಾವು ಲೀಡ್ ಮಾಡ್ತಿರುವಂತಹ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ಇದೆಲ್ಲದಕ್ಕೂ ಕಾರಣ ಆಗಬಹುದೇನೋ ಅಂತ ಸೈಂಟಿಫಿಕಲ್ಲಿ ನನಗೆ ಅನಿಸುತ್ತೆ. ಸೊ ಸಾಕಷ್ಟು ವಿಚಾರಗಳನ್ನು ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ, ದಾವಣಗೆರೆಯ ಹೆಮ್ಮೆಯ ಹುಡುಗ ಅಂತಲೇ ಹೇಳ್ಬೋದು, ಅವರು ಇವತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ಅವರ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.